ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ರೋಡ್ ಸ್ಟೈಲ್ ಎಗ್ ರೈಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡಿ, ಇವಾಗ ಸಾಮಗ್ರಿಗಳು: 1 ಬೌಲ್ ಅನ್ನ ತೊಗೊಂಡಿದ್ದೀನಿ. ಇದು ಡಾರ್ಕ್ ಸೋಯಾ ಸಾಸ್, ಇದು ಮೆಣಸಿನ್ಕಾಯಿ ಪೇಸ್ಟ್, ಹಸಿಮೆಣಸಿನ್ಕಾಯಿದು. ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊ, ಇದು ಟೇಸ್ಟಿಂಗ್ ಪೌಡರ್, ಮಸಾಲ ಮತ್ತು ಉಪ್ಪು. ಟೇಸ್ಟಿಂಗ್ ಪೌಡರ್ ನಿಮ್ಗೆ ಬೇಕಂದರೆ ಬಳಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಯಾಕಂದರೆ ಕೆಲವು ಜನ ಆರೋಗ್ಯಕ್ಕೆ ಟೇಸ್ಟಿಂಗ್ ಪೌಡರ್ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ನಾವು ರೋಡಲ್ಲಿ ಹೋಗಿ ತಿಂದರೆ ಅಥವಾ ಹೋಟೆಲಲ್ಲಿ ಹೋಗಿ ತಿಂದರೆ ಅದಕ್ಕೆ ಟೇಸ್ಟಿಂಗ್ ಪೌಡರ್ ಆ್ಯಡ್ ಮಾಡಿರ್ತಾರೆ. ಸೊ ಅಲ್ಲಿ ಜಾಸ್ತಿನೇ ಮಾಡಿರ್ತಾರೆ. ನಾವು ಟೇಸ್ಟಿಗೆಲ್ಲ ಸ್ವಲ್ಪ ಹಾಕ್ಕೊಂಡು ಮನೆಯಲ್ಲೇ ಮಾಡ್ಬೋದು. ನಾವು ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ತಿನ್ನೋದ್ರಿಂದ ಯಾವುದೇ ದುಷ್ಪರಿಣಾಮ ಅಂತೂ ಆಗಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಸ್ವಲ್ಪ ನಾನು ಬಳಸ್ತಾ ಇದ್ದೀನಿ. ಯಾಕಂದರೆ ನನಗೆ ರೋಡ್ ಸ್ಟೈಲಲ್ಲೇ ಎಗ್ ರೈಸ್ ಟೇಸ್ಟ್ ಬರಬೇಕು. ಸೊ ಹಾಗಾಗಿ ನಾನು ಬಳಸ್ತಾ ಇದ್ದೀನಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಹಾಕ್ತಾಯಿದ್ದೀನಿ. ಇದು ಫ್ರೈ ಆಗ್ತಾ ಇರಲಿ ಫ್ರೆಂಡ್ಸ್. ಸೊ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ತೋರಿಸ್ತೀನಲ್ಲ, ಅದರಲ್ಲಿ ಏನಂದರೆ ನಾನು ಬೆಳ್ಳುಳ್ಳಿ, ಹಸಿ ಶುಂಠಿ, ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ರುಬ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿಲ್ಲ. ಅದರಲ್ಲೇ ಇರೋದರಿಂದ ನಾನು ಅದನ್ನೇ ಹಾಕ್ತಿದ್ದೀನಿ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಗ್ ರೈಸ್ಗೆ ಜಾಸ್ತಿ ಖಾರ ಇರಬೇಕು, ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಮಾಡುವ ರೀತಿಯಲ್ಲಿ ತುಂಬ ಇಷ್ಟಪಡ್ತೀರ, ತುಂಬ ಅಂದರೆ ತುಂಬ ಇಷ್ಟಪಡ್ತೀರ. ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಮಸಾಲ ಹಾಕ್ತೀನಿ. ನೋಡಿರಿ, ಮಸಾಲ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೆ, ಎಗ್ ರೈಸ್ ಮಸಾಲ, ಅದಕ್ಕೆ ಇಂಥದ್ದೇ ಬೇಕಂತ ಏನಿಲ್ಲ. ಹಾಕಿದ ನಂತರ ನಾನು ಟೊಮೊಟೊ ಹಣ್ಣು ಹಾಕ್ತೀನಿ. ಟೊಮೊಟೊ ಹಣ್ಣು ಹಾಕಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಬೇಕು. ಟೊಮೊಟೊ ಮೆತ್ತಗಾದಮೇಲೆ ನಾವು ಅದಕ್ಕೆ ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಕೂಡ ಸೇರಿಸ್ಬೇಕು. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ರೋಡ್ ಸ್ಟೈಲ್ ರುಚಿ ಬರೋದಕ್ಕೋಸ್ಕರ ಅದನ್ನು ಸೇರಿಸ್ತಾ ಇದ್ದೀನಿ. ನಾವು ಹೊರಗಡೆ ಹೋಗಿ ತಿನ್ನಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತಿಂಗಳಿಗೊಮ್ಮೆ ಮಾಡ್ಕೋಬೋದು. ಅದರಲ್ಲಿ ಏನು ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪು ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಅನ್ನಕ್ಕೆ ಎಷ್ಟು ಹಾಕಿರ್ತೀರ ಮತ್ತು ಇದರಲ್ಲಿ ಸ್ವಲ್ಪ ಉಪ್ಪು ಇರೋದ್ರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಎಗ್ಗನ್ನು ಒಡೆದು ಹಾಕ್ತಾಯಿದ್ದೀನಿ. ನೋಡಿರಿ ಫ್ರೆಂಡ್ಸ್, ನಾನು 2 ಎಗ್ಗನ್ನು ತೊಗೊಂಡಿದ್ದೀನಿ. ನಾವು ನೋಡಿರಿ, ರೋಡಲ್ಲಿ ಹೋಗಿ ತಿಂದರೆ 1 ಎಗ್ ರೈಸಿಗೆ 30ರಿಂದ 40 ರೂಪಾಯಿ ಇರುತ್ತೆ. ನಾವು 2 ಎಗ್ ತೊಗೊಂಬಂದರೆ ಸಾಕು. ಇಬ್ಬರು ಚೆನ್ನಾಗಿರೋ ಟೇಸ್ಟಿಯಾದಂತಹ ಎಗ್ ರೈಸ್ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸೊ ಬ್ಯುಸಿ ಇರೋರು ಪರವಾಗಿಲ್ಲ, ತಿನ್ಬೋದು. ಮನೆಯಲ್ಲಿದ್ದರೂ ಕೂಡ ನಾವು ಹೊರಗಡೆ ಹೋಗಿ ತಿಂತೀವಿ ಅಂದರೆ ಕಷ್ಟ ಅಲ್ವಾ. ಸೊ ಹಾಗಾಗಿ ಮನೆಯಲ್ಲೇ ನಾವು ಟೇಸ್ಟಿಯಾದಂತಹ ಎಗ್ ರೈಸ್ ರೆಡಿ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿರಿ, ಚೆನ್ನಾಗಿ ರೆಡಿ ಆಗಿದೆ. ಅದಕ್ಕೆ ನಾನು ರೈಸನ್ನು ಸೇರಿಸ್ತೀನಿ. 1 ಬೌಲ್ 2 ಬೌಲ್ ಸೇರಿಸ್ಕೊರಿ. ನನಗೆ ಸಾಕು, ಇಷ್ಟು ನಮಗೆ ಇಷ್ಟು ಸಾಕು. ಸೊ ಹಾಗಾಗಿ ನಾನು ಇಷ್ಟನ್ನೇ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನಾವೀಗ ಹೊರಗಡೆ ಹೋಗಿ ತಿಂದರೆ ಅಲ್ಲಿ ಎಗ್ ಇರೋದೇ ಕಡಿಮೆ, ರೈಸೇ ಜಾಸ್ತಿ ಇರುತ್ತೆ. ನಾವು ಮನೆಯಲ್ಲೇ ಇನ್ನೊಂದು ಎಗ್ ಜಾಸ್ತಿ ಹಾಕಿದರೂ ಕೂಡ ನಾವು 1 ಎಗ್ ರೈಸ್ ರೇಟಲ್ಲಿ ನಾವು 2-3 ಎಗ್ ರೈಸ್ ಮಾಡ್ಕೊಂಡು ತಿನ್ಬೋದು. ಇವಾಗ ನಾನು ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಸೊ ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ನಿಮ್ಗೆ ಅದೇ ಕಲರೇ ಬೇಕು ನಮ್ಗೆ ತಿನ್ನೋಕ್ಕೆ ಅಂದರೆ ನೀವು ಫುಡ್ ಕಲರ್ ಹಾಕ್ಕೊಂಡು ಮಾಡ್ಕೋಬೋದು. ಬಾಸುಮತಿ ರೈಸ್ಗೆ ಮತ್ತು ಜೀರಾ ರೈಸ್ ಈ ಥರ ತೊಗೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನು ನಾರ್ಮಲ್ ರೈಸಲ್ಲೇ ಮಾಡಿರೋದು. ಸೊ ನೋಡಿ, ಸೂಪರ್ ಟೇಸ್ಟಿಯಾಗಿರೋ ರೋಡ್ ಸ್ಟೈಲ್ ಎಗ್ ರೈಸ್ ರೆಡಿ. ನಾನಂತೂ ಟೇಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಈ ರೀತಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.